ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕಟಕಬಾವಿ ಗ್ರಾಮದ ಈ ತೋಟದಲ್ಲಿ 7ನೇ ವರ್ಷದ ಜಕ್ಕಮ್ಮದೇವಿ ಹಾಗೂ ದರಿದೇವರ ಪುಣ್ಯಾಶ್ರಮದ ವೇದಾಂತ ಪರಿಷತ್ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಗುರುವಾರ ದಿನಾಂಕ 5/2/2026ರಿಂದ ಸೋಮವಾರ ದಿನಾಂಕ 9/2/2026ರವರೆಗೆ ಜಾತ್ರೆಯು ವಿಜೃಂಭಣೆಯಿಂದ ಜರುಗಿದೆ. ಗುರುವಾರ ದಿನಾಂಕ 5/2/2026ರಂದು ರಾತ್ರಿ 10 ಗಂಟೆಗೆ ಕರಿ ಕಟ್ಟುವುದು ಪರಮಪೂಜ್ಯ ಶ್ರೀ ಅಭಿನವಧರೇಶ್ವರ ಮಹಾಸ್ವಾಮಿಗಳು, ಶ್ರೀ ಜಕ್ಕಮ್ಮದೇವಿ ಹಾಗೂ ಶ್ರೀ ದರಿದೇವರ ಪುಣ್ಯಾಶ್ರಮ ಕಟಕಬಾವಿ ಇವರ ಸ್ವಇಚ್ಛೆಯ ಮೇರೆಗೆ ಸರ್ವ ಕಾರ್ಯಕ್ರಮಗಳು ಜರುಗಿದವು ಎಂದು ಸಿದ್ದಣ್ಣ ಲೋಕೋರೆ ಹೇಳಿದ್ದಾರೆ. ಗುರುವಾರ ದಿನಾಂಕ 5/2/2026ರಂದು ಮುಂಜಾನೆ 7 ಗಂಟೆಗೆ ಧ್ವಜಾರೋಹಣ ನೆರವೇರಿದೆ. ಅದೇ ದಿನ 10 ಗಂಟೆಗೆ ಶ್ರೀ ಜಕ್ಕಮ್ಮದೇವಿ ಹಾಗೂ ಶ್ರೀ ದರಿದೇವರ ಪಲ್ಲಕ್ಕಿಗಳು ಸುಕ್ಷೇತ್ರ ರಾಮನ ಕಟ್ಟಿಗೆ ಸ್ನಾನಕ್ಕೆ ಹೋದವು. ಅದೇ ದಿನ ಸಾಯಂಕಾಲ 6 ಗಂಟೆಗೆ ಪೂಜೆ ಮಹಾತ್ಮರಿಂದ ಪ್ರವಚನ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಪರಮಪೂಜ್ಯ ಶ್ರೀಗಳು ಡಾಕ್ಟರ್ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳು, ಚಿನ್ಮೂಲಾದ್ರಿ ಶಿಲಾಪುರಿ ಮಹಾಸಂಸ್ಥಾನ ಭಗೀರಥ ಪೀಠ ಮಧುರೆ ಹೊಸದುರ್ಗ, ಬಸವರಾಜೇಂದ್ರ ಮಹಾಸ್ವಾಮಿಗಳು ಅಚ್ಚಿಲ್ಲೇರೆ ಜಿಡ್ಗಾಮಠ, ಪರಮಪೂಜ್ಯ ಗುರುಸಿದ್ದ ಮಹಾಸ್ವಾಮಿಗಳು ವಿರಕ್ತಮಠ ಬೆಂಡವಾಡ, ಪರಮಪೂಜ್ಯ ಶ್ರೀ ನಿಜಗುಣ ದೇವರು ಶ್ರೀ ಸಿದ್ಧಲಿಂಗ ಕೈವಲ್ಯ ಆಶ್ರಮ ಹುಣಚಾಳ, ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಮೈಲಾರಲಿಂಗೇಶ್ವರ ದೇವಸ್ಥಾನ ಸಿದ್ದೇಶ್ವರ ಆಶ್ರಮ ಇಟ್ಟನಾಳ, ಪರಮಪೂಜ್ಯ ಮಾರುತಿ ಶರಣರು ಕಂಕನವಾಡಿ, ಮಾತೋಶ್ರೀ ಸುವರ್ಣ ತಾಯಿ ಹೊಸಮಠ ಜ್ಞಾನಮಂದಿರ ಗೋಕಾಕ್, ರೇವಣ್ಣ ಪೂಜಾರಿ, ಭೀಮಪ್ಪ ಬೆಟ್ಗೇರಿ, ಗುರಪ್ಪ ಪೂಜೇರಿ, ಸೋಮೇಶ್ ಪೂಜೇರಿ, ದರಿಯಪ್ಪ ಪೂಜೇರಿ, ಬಸವರಾಜ್ ಪೂಜೇರಿ, ಹನುಮಂತ ಪೂಜೇರಿ. ಶುಕ್ರವಾರ ದಿನಾಂಕ 6/2/2026ರಂದು ಪರಮಪೂಜ್ಯ ಶ್ರೀ ಶ್ರೀ ಅಭಿನವಧರೇಶ್ವರ ಮಹಾಸ್ವಾಮಿಗಳ ಕಿರೀಟ ಪೂಜಾ ಕಾರ್ಯಕ್ರಮ ನೆರವೇರಿತು. ಶನಿವಾರ ದಿನಾಂಕ 7/2/2026ರಂದು ಸಾಯಂಕಾಲ 4 ಗಂಟೆಗೆ ಡೊಳ್ಳು ನಿಶಾನೆ ಸಕಲ ವಾದ್ಯ ಮೇಳದೊಂದಿಗೆ ಸುಮಂಗಲಿಯರಿಂದ ಎಲ್ಲ ಗ್ರಾಮದ ದೇವರುಗಳ ಪಲ್ಲಕ್ಕಿಗಳ ಆಗಮನ ಆಯಿತು. ಶುಕ್ರವಾರ ದಿನಾಂಕ 6/2/2026ರಂದು ಸಾಯಂಕಾಲ 5 ಗಂಟೆಗೆ ಟಗರಿನ ಕಾಳಗಗಳು ಜರುಗಿದವು ಎಂದು ಹಿರೇಮಠ ಅವರು ಹೇಳಿದ್ದಾರೆ. ರವಿವಾರ ದಿನಾಂಕ 8/2/2026ರಂದು ಮುಂಜಾನೆ 9 ಗಂಟೆಗೆ ಎಲ್ಲಾ ದೇವರ ಪಲ್ಲಕ್ಕಿಗಳು ಉಡಿ ತುಂಬುವ ಕಾರ್ಯಕ್ರಮದ ನಂತರ ಕಾಯಿ ಕರ್ಪೂರ ನೈವೇದ್ಯ ಸಲ್ಲಿಸುವುದು ಹಾಗೂ ಮಹಾಪ್ರಸಾದ ಜರುಗಿತು. ರವಿವಾರ ದಿನಾಂಕ 8/2/2026ರಂದು ಮುಂಜಾನೆ 10 ಗಂಟೆಗೆ ಸಂಗೀತ ಕಾರ್ಯಕ್ರಮ ಶ್ರೀಮತಿ ಸೌಮ್ಯ ಮಂಜುನಾಥ್ ಹೊಸಬಾಳ ಹಾಗೂ ಸಂಗೀತಗರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು. ರವಿವಾರ ದಿನಾಂಕ 8/2/2026ರಂದು ಮಧ್ಯಾಹ್ನ 3 ಗಂಟೆಗೆ ಜಂಗಿ ನಿಕಾಲಿ ಕುಸ್ತಿಗಳು ಜರುಗಿದವು. ಇದರ ನಿರ್ಣಾಯಕರಾಗಿ ಡಾಕ್ಟರ್ ಮುತ್ತು ಡಿ ಕುರಿ ಹಾಗೂ ಬಾಳಪ್ಪ ಬಿಡಾಯಿ ವಹಿಸಿಕೊಂಡಿದ್ದರು. ಅದೇ ದಿನ ಸಾಯಂಕಾಲ 6 ಗಂಟೆಗೆ ಸಪ್ತಸ್ವರ ಸಂಗೀತ ಕಲಾ ಬಳಗ ಬೆಳಗಾವಿ ಸ್ವಾತಿ ಉಮೇಶ್ ಕಿಡದಾಳ ಇವರ ಸಾಹಿತ್ಯದಲ್ಲಿ ಜೆ ಕನ್ನಡ ಡಿಕೆಡಿ ಡ್ಯಾನ್ಸ್ ತಂಡಗಳ ಕಾರ್ಯಕ್ರಮವು ಜರುಗಿದವು. ಈ ಎಲ್ಲ ಕಾರ್ಯಕ್ರಮಗಳಿಗೆ ಅನ್ನಪ್ರಸಾದ ಸೇವೆ ಸಲ್ಲಿಸಿರುವಂತ ಜಯಶ್ರೀ ಹುಕ್ಕೇರಿ ಹಾಗೂ ಯಲ್ಲಪ್ಪ ಪಾಟೀಲ್, ಈ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟಕರಾಗಿ ಪರಮಪೂಜ್ಯ ಶ್ರೀ ಅಭಿನವಧರೇಶ್ವರ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು. ಸೋಮವಾರ ದಿನಾಂಕ 9/2/2026ರಂದು ಬೆಳಗ್ಗೆ 5 ಗಂಟೆಯವರೆಗೆ ನಿವಾಳಿ ಕಾರ್ಯಕ್ರಮ, ನಂತರ ಭಂಡಾರ ಒಡೆಯುವುದು, ಅನಂತರ ಸರ್ವ ಪಲ್ಲಕ್ಕಿಗಳನ್ನು ಬೀಳ್ಕೊಡುವುದು ಎಂದು ಅಜಿತ್ ಪಿಡಾಯಿ ಅವರು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಕುಮಾರ್ ವಡ್ಡರ್, NKS TV4 ರಾಯಭಾಗ. ಏನೇನ್ ಕಾರ್ಯಕ್ರಮ ಇಟ್ಕೊಂಡಿದ್ರಿ? ಎಷ್ಟು ದಿನ ಆತ್ರಿ ಇದು ಜಾತ್ರೆ ಚಾಲು ಆಗ್ಯಾ? ಇವತ್ತಿಗೆ 4 ದಿವಸ. ಮೊದಲನೇ ದಿನ, 2ನೇ ದಿನ, 3ನೇ ದಿನ ಪ್ರವಚನ ವೇದಾಂತ ಪರಿಷತ್ ಇತ್ತು. ಅಲ್ಲಿ ಪರಮ ಪೂಜ್ಯರು ಆಗಮಿಸಿದ್ರು. ಒಂದಿನ ಪರಮ ಪೂಜ್ಯ ಶ್ರೀ ಶ್ರೀ ಅಭಿನವಧರೇಶ್ವರ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಶರಣರು, ಸಿದ್ದೇಶ್ವರ ಶ್ರೀಗಳು ಹಾಗೂ ಮಾರುತಿ ಶರಣರು ಮತ್ತು ಸುವರ್ಣ ತಾಯಿ ಹೊಸಮಠಮ್ಮನವರು ಇವರು ದಿನಾಲು ಈ ಪ್ರವಚನಕ್ಕೆ ಆಗಮಿಸಿದ್ರು. ನಿನ್ನೆ ದಿನ ಇನ್ನುಳಿದ ಪ್ರವಚನಕಾರರು ಪರಮ ಪೂಜ್ಯ ಶ್ರೀ ಶ್ರೀ ನಿಜಗುಣ ದೇವರು ಹಾಗೂ ಗುರುಸಿದ್ಧ ಮಹಾಸ್ವಾಮೀಜಿಯವರು, ಮಾರುತಿ ಶರಣರು, ನಿಜಗುಣ ದೇವರು, ಇನ್ನುಳಿದ ಶರಣರು ಎಲ್ಲರೂ ಆಗಮಿಸಿ ನಿನ್ನೆ ಕಿರೀಟ ಪೂಜೆ ಕಾರ್ಯಕ್ರಮವನ್ನು ಬಗೆಹರಿಸಿ ಇವತ್ತಿನ ದಿನ 6ನೇ ತಾರೀಕು ಸಾಯಂಕಾಲ ಟಗರಿನ ಕಾಳಗವನ್ನು ಮುಗಿಸಿ ಅವತ್ತು ಮುಗಿದ ನಂತರ ಇವತ್ತಿನ ದಿವಸ ನೆವಾದಿ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿ ಇವತ್ತು ಸ್ವಾಮೀಜಿ ಅವರು ಹುಗ್ಗಿಯಲ್ಲಿ ಕೈ ಹಾಕುವ ಕಾರ್ಯಕ್ರಮವನ್ನ ಬಗೆಹರಿಸಿಕೊಂಡು ಈಗೆಲ್ಲಾ ದೇವತೆಗಳನ್ನ ಉಡಿ ತುಂಬಿ ಒಂದು ಕಾರ್ಯಕ್ರಮ, ಈಗ ಸಂಗೀತ ಕಾರ್ಯಕ್ರಮವನ್ನು ಪ್ರಾರಂಭವಿದೆ. ಇನ್ನು ನೈಟ್ ಡಿಕೆಡಿ ಸಂಗೀತ ಡಿಕೆಡಿ ಸಂಗೀತ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತದೆ. ಇನ್ನು ಕುಸ್ತಿ ಇವತ್ತು 4 ಗಂಟೆಗೆ ಕುಸ್ತಿಗಳು ಪ್ರಾರಂಭವಾಗುತ್ತವೆ. ಅದೇ ದಿನ ಇವತ್ತೇ ಸಾಯಂಕಾಲ ಕುಸ್ತಿ ಮುಗಿದ ನಂತರ ಸಂಗೀತ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ತಮ್ಮ ಹೆಸರು? ಸಿದ್ದಪ್ಪ ಲೋಕೋರೆ ಅಂತ. ನಮಸ್ಕಾರ.
ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಟಕಬಾವಿ ಗ್ರಾಮದಲ್ಲಿ ಪಿಡಾಯಿ ತೋಟದ ಶ್ರೀ ಜಕ್ಕಮ್ಮಾದೇವಿ ಹಾಗೂ ಶ್ರೀ ದರಿದೇವರ ಪುಣ್ಯಾಶ್ರಮದ 7ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ವೇದಾಂತ ಪರಿಷತ್ ಕಾರ್ಯಕ್ರಮದ ಒಂದು ಶುಭ ಗಳಿಗೆಯಲ್ಲಿ 5 ತಾರೀಕಿನಿಂದ ದಿನಾಂಕ 5/2/2026ರಿಂದ 5 ದಿನಗಳ ಪರ್ಯಂತ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿದ್ದು, ಅದೇ ತರನಾಗಿ ಪ್ರತಿ ದಿವಸ ಮುಂಜಾನೆ 5ನೇ ತಾರೀಕು ಗುರುವಾರ 5/2/2026ರಂದು ಧ್ವಜಾರೋಹಣ ಮತ್ತು ಮಹಾರುದ್ರಾಭಿಷೇಕದ ಜೊತೆಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದೀವಿ. ಅದೇ ತರನಾಗಿ ಆವತ್ತಿನ ದಿವಸ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ, ವಿಷಯಗೋಷ್ಠಿ, ಪ್ರವಚನ ಕಾರ್ಯಕ್ರಮ, ಹಲವಾರು ಪೂಜ್ಯರಿಂದ ಮಹಾತ್ಮರಿಂದ ಪ್ರವಚನ ಕಾರ್ಯಕ್ರಮ. ಈ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮೊದಲನೇ ದಿವಸ ಶ್ರೀ ಸುವರ್ಣ ತಾಯಿ ಹೊಸಮಠ ಅವರು ನೇತೃತ್ವವನ್ನು ವಹಿಸಿಕೊಂಡಿದ್ರು. ಅದೇ ತರನಾಗಿ ಪರಮ ಪೂಜ್ಯ ಶ್ರೀ ಮಾರುತಿ ಶರಣರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರು. ಅದರ ಜೊತೆಗೆ ಇನ್ನೋರ್ವ ಶರಣರಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು, ಇಟ್ಟನಾಳ ಗ್ರಾಮದ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ರು. ಅದೇ ತರನಾಗಿ 2ನೇ ದಿವಸನೂ ಅದ ಪೂಜ್ಯರಿಂದ ಒಂದು ಪ್ರವಚನ ಕಾರ್ಯಕ್ರಮ ನೆರವೇರಿಕೊಂಡು ಬಂದು, ನಿನ್ನೆಯ ದಿವಸ ಒಂದು ಧಾರ್ಮಿಕ ಸಭೆಯ ಕಾರ್ಯಕ್ರಮ, ವಿಷಯಗೋಷ್ಠಿ ಮತ್ತು ಪ್ರವಚನ ಕಾರ್ಯಕ್ರಮ ಮತ್ತು ಮಹಾತ್ಮರಿಗೆ ಸತ್ಕಾರ ಕಾರ್ಯಕ್ರಮವೂ ಇತ್ತು. ನಿನ್ನಿನ ದಿವಸ 7ನೇ ತಾರೀಕು ನಿನ್ನೆ ಕಾರ್ಯಕ್ರಮಕ್ಕ ಪರಮ ಪೂಜ್ಯ ಶ್ರೀ ಒಂದು ಗಣ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕ